ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್, ನಮ್ಮ ಹೆಸರು ಶ್ರೀನಿವಾಸ್ ಅಂತೇಳಿ. ನಮ್ಮ ಮೂಲತಃ ಬಂದು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಅರೇಕಲ್ ದೊಡ್ಡಿ ಅಂತ ಗ್ರಾಮದಿಂದ ನಾವು ಮಾತಾಡ್ತಾ ಇರೋದು. ನಾವು ಥ್ರೋಟ್ ಕರ್ನಾಟಕದಲ್ಲೆಲ್ಲ ಸುತ್ತಮುತ್ತ ಎಲ್ಲ ಫೆನ್ಸಿಂಗ್ ವರ್ಕ್ ಮಾಡ್ತೀವಿ. ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲೂ ಕೂಡ ನಾವು ಈ ತಂತಿ ಬೇಲಿ ಕೆಲಸ ಎಲ್ಲಾ ಕಡೆನೂ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ನೋಡಿ, ನಾವು ಒಂದು 8 ಎಕರೆ ಫ್ಲಾಟ್ ಅಲ್ಲಿ ವರ್ಕ್ ಮಾಡಿದೀವಿ, ಫೆನ್ಸಿಂಗ್ ವರ್ಕ್. ಈ ಜಾಗದಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ನಾವು ಈಗ 5 ಅಡಿ ಚೈನ್ ಲಿಂಕ್ ಮೆಶ್ ಹಾಕಿದೀವಿ. ಇದು ನೋಡ್ಬೋದು, ಇದ್ರಲ್ಲಿ ಏನು ಸದಾ ಇವು ಹೋಗಕ್ಕಾಗಲ್ಲ. ಇದ್ರಲ್ಲಿ ಫಸ್ಟ್ ಮೊದಲನೇದಾಗಿ 3 ಲೈನ್ ಮುಳ್ತಂತಿ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಜಾಲರಿ ಹಾಕಿರೋದು. ಕೆಲವರು ರೈತರು ಇವಾಗ ತುಂಬಾ ಕಡೆ ಡಿಮ್ಯಾಂಡ್ ಮಾಡ್ತಾ ಇದಾರೆ, ಎಲ್ಲರೂ ಬರೀ ಫೆನ್ಸಿಂಗ್ ಅಲ್ಲಿ 3 ಲೈನ್ ಹಾಕ್ತೀರಾ, 5 ಅಡಿ ಮೆಶ್ ಹಾಕ್ತೀರಾ ಅಂತ. ಇದ್ರಲ್ಲಿ ನಾವು ರೈತರಿಗೆ ಈ ಸಲ ಒಂದು ಏನಾರು ಅವ್ರಿಗೋಸ್ಕರ ಏನಾರು ಸ್ಪೆಷಲ್ ಆಗಿ ಮಾಡ್ಬೇಕಂತೇಳಿ ಇದರಲ್ಲಿ 4 ಲೈನ್ ಹಾಕೊಡ್ತೀವಿ. ಇವಾಗ ಇದು 3 ಹಾಕಿದ್ದು, ಒಂದು ಅಡಿಷನಲ್ ಆಗಿ ಒಂದು ಎಕ್ಸ್ಟ್ರಾ 4 ಲೈನ್ ಹಾಕಿ 5 ಅಡಿ ನಿಮ್ಗೆ ಚೈನ್ ಲಿಂಕ್ ಹಾಕೊಡ್ತೀವಿ. ನಾವೇನು ಪ್ರೈಸ್ ಮಾಡ್ತಾ ಇದೀವಿ ಆ ಪ್ರೈಸ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಕೆಲವೊಂದ್ ಕಡೆ ಬೇರೆ ಕಡೆ ಎಲ್ಲ ಪ್ರೈಸ್ ಇರುತ್ತೆ, ರೀಸನಬಲ್ ಆಗಿ ನಿಮ್ಗೆ ಮಾಡ್ಕೊಡ್ತೀವಿ. ಇದೆಲ್ಲ 7 ಅಡಿ ಕಲ್ಲಿದು, ಇದೆಲ್ಲ ಹಸಿ ಕಲ್ಲಿದು, ಸುಟ್ ಕಲ್ಲು ಎಲ್ಲೂ ಬರಲ್ಲ. ನೀವು ಕಲ್ ಸೈಜ್ ನೋಡ್ಬೋದು, ಅರ್ಧ ಅಡಿ ಇದೆ ಅಗಲ, ಅರ್ಧ ಅಡಿ ಇದೆ ದಪ್ಪ, ಅರ್ಧ ಅಡಿ ಬರುತ್ತೆ. ಎಲ್ಲ ಹಸಿ ಕಲ್ಲೇ ಬರುವಂತದ್ದು. ಇವೆಲ್ಲ ಕೋಲಾರದಿಂದ ತರಿಸುವಂತ ಕಲ್ಲು ಸರ್. ಇದು ರೈತರಿಗೆ ತುಂಬಾ ಅನುಕೂಲ ಆಗ್ಲಿ ಅಂತೇಳಿ ಈ ತರದೆಲ್ಲ ಉತ್ತಮವಾಗಿರ್ತಕ್ಕಂಥ ನಿಮ್ಗೆ ಮೆಟೀರಿಯಲ್ ಆಗಿರ್ಬೋದು, ಮತ್ತೆ ಕಲ್ಲಾಗಿರ್ಬೋದು, ಆಮೇಲೆ ಕೆಲಸನೂ ಅಷ್ಟೇ. ನೀವು ನೋಡ್ಬೋದು ಯಾವ ತರ ಕೆಲಸ ಬಂದಿದೆ ಅಂತ. ಕಸ್ಟಮರ್ ತುಂಬಾ ಖುಷಿ ಪಟ್ಟಿದ್ದಾರೆ ಇವರ್ಕೆಲ್ಲ. ನೋಡಿ, ಯಾವ ಕಂಪನಿ ಮಟೀರಿಯಲ್ ಸರ್ ಇದು? ಸರ್, ಇದೆಲ್ಲ ಬಂದು ನಿಮ್ಗೆ ಟಾಟಾ ಬಿಟ್ಟು ಬೇರೆ ಎಲ್ಲೂ ಹಾಕಲ್ಲ. ಟಾಟಾದೇ ನಿಮ್ಗೆ ಹಾಕೋದು. ಟಾಟಾ ಹಾಕ್ದಾಗ ನಿಮ್ಗೆ 15 ವರ್ಷ ನಿಮ್ಗೆ ವಾರಂಟಿ ಬರುತ್ತೆ ಸರ್. ಇದೇ ಟಾಟಾ ಸರ್ಟಿಫಿಕೇಟ್ ಅಂತ ಬರೋದು ನಿಮ್ಗೆ. ಇದರಲ್ಲಿ 15 ವರ್ಷ ಟಾಟಾದಿಂದ ನಿಮ್ ಸರ್ಟಿಫಿಕೇಟ್ ಬರುತ್ತೆ. ನಿಮ್ಗೆ ಯಾವ್ದೇ ತರ ಮೆಟೀರಿಯಲ್ ಏನೇ ಪ್ರಾಬ್ಲಮ್ ಆದ್ರೂ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ. ನೀವು ಇದ್ರಲ್ಲೇ ಬೇಕಾದ್ರೆ ಕಂಪ್ಲೇಂಟ್ ರೈಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಮಗೂ ಬೇಕಾದ್ರೆ ಫೋನ್ ಮಾಡ್ಬೋದು. ನಿಮ್ಗೆ ಯಾವ್ದೇ ತರ ಮೆಟೀರಿಯಲ್ ಏನಾರ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಅದೆಲ್ಲ ಕಂಪ್ನಿ ಕಡೆ ನಿಮ್ಗೆ ಚೇಂಜ್ ಆಫ್ ಇರುತ್ತೆ. ನಿಮ್ಗೆ 1 ಕುಂಟೆ 2 ಕುಂಟೆ 5 ಕುಂಟೆ ಅಂತ ಹೇಳಿದ್ರೆ ಕುಂಟೆ ಲೆಕ್ಕದಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ. ಕುಂಟೆ ಲೆಕ್ಕದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ರೈತರು ಜಮೀನ್ ತಕೊಂಡು ಅವ್ರಿಗೆ ಬೆಳೆ ಎಲ್ಲ ಹಾನಿ ಆದಾಗ ಅವರು ಫೆನ್ಸಿಂಗ್ ಮಾಡ್ಬೇಕಂದಾಗ ಯಾರು ಬರಲ್ಲ ಅಂತ ಹೇಳ್ತಾರೆ. ನಿಮ್ಗೆ 1 ಕುಂಟೆ ಇದ್ರು ನಮ್ಗೆ ಹೇಳಿ, ಸೈಟ್ಗೆ ಹಾಕ್ಬೇಕಾ, ಸೈಟ್ಗೂ ಬಂದು ನಾವು ಕೊಡ್ತೀವಿ, ರೀಸನಬಲ್ ಅಲ್ಲಿ ಮಾಡ್ಕೊಡ್ತೀವಿ ರೈತರಿಗೋಸ್ಕರ. ಇದು ನಿಮ್ಗೋಸ್ಕರ ಇದು ಸ್ಪೆಷಲ್ ಆಗಿ ಮಾಡ್ತಾ ಇದೀವಿ. ಆಮೇಲೆ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಮಾಡ್ಕೊಡ್ತಾ ಇದೀವಿ. ಇದನ್ನ ನೀವು ಉಪಯೋಗಿಸ್ಕೋಬೇಕು ರೈತರು. ಒಂದ್ ಸೈಟ್ ಇದ್ರು ನಾವು ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು, ಇದು ಆಲ್ ಓವರ್ ಕರ್ನಾಟಕ ಅಪ್ಲಿಕೇಬಲ್ ಆಗುತ್ತಾ ಸರ್? ಹೌದು ಸರ್, ಥ್ರೋಟ್ ನಿಮ್ ಕರ್ನಾಟಕದಲ್ಲಿ ನೀವು ಯಾವುದೇ ಭಾಗದಲ್ಲಿ ಕರೆದ್ರು ನಾವು ಬಂದು ನಿಮ್ಗೆ ಫೆನ್ಸಿಂಗ್ ವರ್ಕ್ ಅಂತ ನಾವು ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್ ನಿಮ್ಗೆ. ಓಕೆ ಸರ್, ನನಗೆ ಇನ್ ಕೇಸ್ ಏನೋ ಒಂದು ನಾರ್ತ್ ಕರ್ನಾಟಕದಿಂದ ಕಾಲ್ ಮಾಡಿರ್ತಾರೆ, ಅಲ್ಲಿ ಜಸ್ಟ್ ಒಂದ್ ಸೈಟ್ಗೆ ಇಲ್ಲ ಒಂದ್ ಕುಂಟೆಗೆ ನೀವು ಫೆನ್ಸಿಂಗ್ ಮಾಡ್ಕೊಟ್ರೆ ನಿಮ್ಗೆ ಲಾಭ ಆಗುತ್ತಾ ಸರ್? ನಮ್ದೆಲ್ಲ ಆ ಕಡೆ ಎಲ್ಲ ನಮ್ದು ಫ್ರಾಂಚೈಸಿಗಳಿದೆ, ನಮ್ದೆಲ್ಲ ಬ್ರಾಂಚ್ ಇದೆ. ನೀವ್ ಹೇಳಿದ ತಕ್ಷಣ ನಾವು 1 ದಿನ ಟೈಮ್ ತಗೊಂಡು ನೆಕ್ಸ್ಟ್ ಡೇನೆ ನಿಮ್ಗೆ ಕಳ್ಸಿಕೊಡ್ತೀವಿ. ನಾವು ನೆಕ್ಸ್ಟ್ ಡೇ ನಿಮ್ಗೆ ಕಳ್ಸಿಕೊಟ್ಟು ನಿಮ್ಗೆ ಏನ್ ಆಗ್ಬೇಕು ಫೆನ್ಸಿಂಗ್ ವರ್ಕ್ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಇಂಥ ಜಾಗ ಅಂತಲ್ಲ, ನೀವ್ ಯಾವ್ದೇ ಕರ್ನಾಟಕದಲ್ಲಿ ಯಾವ್ದೇ ಮೂಲೆ ಹೇಳಿ ನಿಮ್ಗೆ ನಾವು ಬಂದು ವರ್ಕ್ ಮಾಡ್ಕೊಡ್ತೀವಿ ನಾವು. ಸರ್, ಇಷ್ಟೇ ನೋಡಿ, ನಮ್ಮ ಹತ್ರ ಕಸ್ಟಮರ್ ಯಾಕೆ ಬರ್ತಾರೆ ಅಂದ್ರೆ ಇಷ್ಟೇ ಉದ್ದೇಶ. ಬೇರೆ ನೋಡಿ, ಬೇರೆ ವರ್ಕ್ಗಳೆಲ್ಲ ಮಾಡಿದಾಗ ಬೇರೆ ಯಾರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ 3 ಲೇಯರ್ ಮಾತ್ರ ಮುಳ್ತಂತಿ ಹಾಕಿರ್ತಾರೆ. ನಾವು ಅದಕ್ಕೆ ಈ ವರ್ಷದಿಂದ ನಾವು 4 ಲೇಯರ್ ಮುಳ್ತಂತಿ ಹಾಕ್ತಾ ಇದೀವಿ. 4 ಲೇಯರ್ ಮುಳ್ತಂತಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಮೆಶ್ ಹಾಕೊಡ್ತಾ ಇದೀವಿ ಅವ್ರಿಗೆ. ಆಮೇಲೆ ತಿರ್ಗಾ ಕೆಲವ್ರಿಗೆ ಏನಾಗುತ್ತೆ, ಮೆಶ್ ಹಾಕೋಬಿಟ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋರಿಗೆ, ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇದನ್ನೇ ನಾವು ನಿಮ್ಗೆ ಬಾರ್ಬೈಡ್ ವೇರ್ ಹಾಕ್ಬೇಕಾರೆ ಬಾರ್ಬೈಡ್ ವೇರ್ ಸದ ನಿಮ್ಗೆ ನಾವು 6 ಲೇಯರ್ ಹಾಕ್ತಿದ್ದೋ, ಇವು 1 ಲೈನ್ ಎಕ್ಸ್ಟ್ರಾ ಹಾಕ್ತಾ ಇದೀವಿ. 7 ಲೇಯರ್ ನಿಮ್ಗೆ ಬಾರ್ಬೈಡ್, 7 ಅಡಿ ಕಲ್ಗೆ 7 ಲೇಯರ್ ಬಾರ್ಬೈಡ್ ವೇರ್ ಹಾಕೊಡ್ತೀನಿ ನಿಮ್ಗೆ. ಆಮೇಲೆ ನೋಡಿ, 6 ಅಡಿಗೆ 1 ಕಲ್ಲು ಹಾಕ್ತಿದ್ದೋ, ಡಿಸ್ಟೆನ್ಸ್ ಬಂದು ಇನ್ನ ಒಂದ್ ಅರ್ಧ ಅಡಿ ಮುಂದೆ ಹಾಕಿ 6.5 ಅಡಿಗೆ ಹಾಕ್ಬಿಟ್ಟು ನಾವು ಇನ್ನೊಂದ್ ಸ್ವಲ್ಪ ಅದೇ ಸೇಮ್ ಪ್ರೈಸ್ ಅಲ್ಲೇ ಏನ್ ತಗೋತೀವೋ ಅದೇ ಪ್ರೈಸ್ ಅಲ್ಲೇ 6.5 ಅಡಿಗೆ ಫೋಲ್ ಹಾಕ್ಬಿಟ್ಟು ನಾವೇನ್ ಮಾರ್ಕೆಟ್ ಪ್ರೈಸ್ ಇದೆಯೋ ಅದೇ ಪ್ರೈಸ್ ಎಲ್ಲ ಮಾಡ್ಕೊಡ್ತೀವಿ ಸರ್ ಕಸ್ಟಮರ್ಗೆ. ಆಮೇಲೆ ಇದ್ರಲ್ಲಿ ನಿಮ್ಗೆ ಟಾಟಾ ಒಂದೇ ಅಂತಲ್ಲ, ನೀವು ಕಸ್ಟಮರ್ ನಮ್ಗೆ ಏನಪ್ಪಾ ನೀವು ಟಾಟಾದಲ್ಲೇ ಜಾಸ್ತಿ ರೇಟ್ ಹೇಳ್ತೀರಿ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಕಮ್ಮಿ ಬಜೆಟ್ ಅಲ್ಲಿ ಏನಾರ ಇನ್ನ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಇದ್ರಲ್ಲಿ ನಂದಿ ಅಂತ ಬರುತ್ತೆ, ಡ್ಯೂರಾಸ್ಟ್ರಾಂಗ್ ಅಂತ ಬರುತ್ತೆ, ಮತ್ತೆ ಸುಪ್ರೀಂ ಅಂತ ಬರುತ್ತೆ. ನೀವ್ ಯಾವ್ದು ಹೇಳ್ತೀರಾ, ನಿಮ್ಗೆ ಯಾವ್ದು ಬೇಕು ಮೆಟೀರಿಯಲ್ ನೀವು ತಂದ್ಕೊಟ್ರೆ ನಿಮ್ಗೆ ನಿಮ್ ಬಜೆಟ್ ಏನಿದೆಯೋ ರೈತರ ಹತ್ರ ನಿಮ್ ಬಜೆಟ್, ನನ್ ಬಜೆಟ್ ಇಷ್ಟರಲ್ಲೇ ನನ್ ಕೆಲಸ ಆಗ್ಬೇಕಂತ ಹೇಳಿದ್ರೆ ಆ ಬಜೆಟ್ ಅಲ್ಲೇ ನಾವು ಮಾಡ್ಕೊಡಕ್ಕೆ ನಿಮ್ಗೆ ರೆಡಿ ಇದೀವಿ ನಾವು. ಸರ್, ಇವಾಗ ಬೇರೆ ಕಂಪನಿಗಳು ಹೇಳಿದ್ರಲ್ವಾ, ಈವನ್ ಆ ಕಂಪನಿಗಳನ್ನು ಸೇಮ್ ವ್ಯಾರಂಟಿ ಮತ್ತೆ ಗ್ಯಾರಂಟಿ ಕೊಡ್ತಾರ ಸರ್? ಸರ್, ಇದು ಬಂದು ಟಾಟಾದಲ್ಲಿ ಮಾತ್ರ ನಿಮ್ಗೆ ಸರ್ಟಿಫಿಕೇಟ್ ಅಂತ ಬರ್ತಾ ಇರೋದು. ವಿತ್ ವರ್ಕ್ ಅಲ್ಲಿ ಸರ್ವಿಸ್ ಮಾತ್ರ ನಿಮ್ಗೆ ಪ್ರತಿ ಒಂದ್ರಲ್ಲೂ ಸರ್ವಿಸ್ ಮಾತ್ರ 10 ವರ್ಷ ನಿಮ್ಗೆ ಸರ್ವಿಸ್ ಖಂಡಿತವಾಗಿ ಇದ್ದೇ ಇರುತ್ತೆ ರೈತರಿಗೆ. ಅದು ನಿಮ್ ಕಡೆಯಿಂದ ಇರುತ್ತೆ? ಹೌದು, ನಮ್ ಕಡೆಯಿಂದ ಇರುತ್ತೆ. 10 ವರ್ಷ ಫ್ರೀ ಆಗಿ ಸರ್ವಿಸ್ ಕೊಡ್ತೀವಿ. ಟಾಟಾದವ್ರು ಮಾತ್ರ ಮೆಟೀರಿಯಲ್ ಗೆ ಇವ್ರೊಬ್ಬರೇ ಮಾತ್ರ ವಾರಂಟಿ ಅಂತ ಕೊಟ್ಟಿರೋದು. ಅವ್ರಿಗೆ ವಾರಂಟಿ ಕೊಟ್ಟಿಲ್ಲ. ಆಮೇಲೆ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ. 60 ಅಡಿಗೆ 2 ಸಪೋರ್ಟಿಂಗ್ ಫೋಲ್ ಹಾಕ್ಬೇಕು. 60 ಅಡಿಗೆ 2 ಸಪೋರ್ಟಿಂಗ್ ಫೋಲ್ ಹಾಕೊಡ್ರೆ
ಯಾವುದೇ ಕಾರಣಕ್ಕೂ ಮೆಟೀರಿಯಲ್ ಲೂಸ್ ಆಗಲ್ಲ, ಮತ್ತೆ ವೈರ್ಗಳು ಅಷ್ಟೇ ತುಂಬಾ ಟೈಟ್ ಆಗಿರುತ್ತೆ. ಆಮೇಲೆ ಸರ್ವಿಸ್ ಅಂತ ಹೇಳ್ತೀವಲ್ವಾ, 10 ವರ್ಷ ಸರ್ವಿಸ್ ಅಂತ ಹೇಳಿದ್ದು ಇದ್ರ ಮೇಲೆ ಡಿಪೆಂಡ್ ಆಗಿ. ನೀವು ತುಂಬಾ ಲಾಂಗ್ ಹಾಕ್ಸ್ಕೊಬಿಟ್ರೆ ಸಪೋರ್ಟಿಂಗ್ ಫೋಲ್ಗಳನ್ನ, ಇದಕ್ಕೆ ಸರ್ವಿಸ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಎಲ್ಲ ಲೂಸ್ ಆಗ್ಬಿಡುತ್ತೆ. ನೀವು 60 ಅಡಿಗೆ ಹಾಕ್ಸ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸರ್ ನಿಮ್ಗೆ 6 ಅಡಿ ಕಲ್ ಬೇಕಾ, 7 ಅಡಿ ಕಲ್ ಬೇಕಾ, 8 ಅಡಿ ಬೇಕಾ, 9 ಅಡಿ ಬೇಕಾ, 10 ಅಡಿ ಬೇಕಾ, ನಿಮ್ಗೆ ಎಷ್ಟು ಅಡಿ ಕಲ್ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ಸರ್. ನಿಮ್ಗೆ ಎಷ್ಟು ಅಡಿ ಕಲ್ ಬೇಕಾದ್ರೂ ನಾವು ಕೊಡ್ತೀವಿ, ಥ್ರೋಟ್ ಕರ್ನಾಟಕ ಎಲ್ಲ ಕೊಡ್ತೀವಿ. ಮತ್ತೆ ನಿಮ್ಗೆ 4-5 ಬರುತ್ತೆ, 6 ಕಾರ್ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಲ್ ನಿಮ್ಗೆ ನಾವು ಕೊಡ್ತೀವಿ ಸರ್, ಕಸ್ಟಮರ್ ಕೊಡ್ತೀವಿ ನಾವು. ಸೈಟ್ ಗಾದ್ರೆ ಸ್ವಲ್ಪ ಲಾಂಗ್ ಆಗಿ ಹಾಕೋಬಹುದು, ಒಂದು 7 ಅಡಿಗೆ ಇಲ್ಲ ಪ್ಯಾಕೇಜ್ ಅಲ್ಲಿ ಮಾಡ್ಕೊಟ್ಬಿಡ್ತೀವಿ. ಸೈಟ್ ಗಾದ್ರೆ ಅದು ತುಂಬಾ ಕಮ್ಮಿ ಬರುತ್ತೆ ಫೋಲ್ಸ್ಗಳು, ಒಂದು 30-35 ಫೋಲ್ ಬರುತ್ತೆ ಅಷ್ಟೇ ಸೈಟ್ ಗಾದ್ರೆ. ಜಮೀನ್ ಗಾದ್ರೆ ನಾವು ಕಂಫರ್ಟಬಲ್ ಆಗಿ 6.5 ಅಡಿಗೆ ಹಾಕೋಬೇಕು ಸರ್, ಒಂದು ಫೋಲ್ 6.5 ಅಡಿಗೆ ಹಾಕೋಬೇಕು ಜಮೀನ್ಗಾದ್ಮೇಲೆ. ಆಮೇಲೆ ಲೂಸ್ ಆಗಲ್ಲ, ಇದು ಲೈಫ್ ಟೈಮ್ ಇರುವಂತದ್ದು. ಯಾವಾಗಲೂ ಈ ತರ ಉಕ್ಕೊಡ್ಬೇಕು, ಈ ತರ ನೀಟಾಗಿ ಈ ತರ ಉಕ್ಕೊಡಿದ್ರೆ ಯಾವ್ದೇ ಕಾರಣಕ್ಕೂ ಇವು ಲೂಸ್ ಆಗಲ್ಲ. ಇವು ವರ್ಕರ್ಸ್ಗಳು ಕೆಲಸ ಬಿಟ್ಮೇಲೆ ನಿಂತ್ಕೊಂಡ್ ಮಾಡಿಸ್ಬೇಕು ಕೆಲಸನ. ಒಂದ್ಸಲ ನಾವು ಬಂದು ವಿಸಿಟ್ ಮಾಡಿ ನೀಟಾಗಿ ಉಕ್ಕೊಡಿದಾರ ಎಲ್ಲ ಚೆಕ್ ಮಾಡ್ಕೊಂಡು ಮೆಸ್ ಎಲ್ಲ ಚೆಕ್ ಮಾಡಿ ಹಾಕ್ಸ್ಬೇಕು ಸರ್. ನಿಮ್ಗೆ ಎಲ್ಲಾ ತರದ ಸರ್ವಿಸ್ ಕೊಡ್ತೀವಿ. ನಿಮ್ ಫೋಲ್ ಬೇಕಾ, ಮೆಟೀರಿಯಲ್ ಬೇಕಾ, ಇಲ್ಲ ಲೇಬರ್ ಬೇಕಾ, ನಿಮ್ಗೆ ಏನ್ ಬೇಕು ಹೇಳಿ ನಾವು ಕಳ್ಸಿಕೊಡ್ತೀವಿ. ನಿಮ್ಗೆ ಬರೀ ಫೋಲೇ ಬೇಕು ಅಂತ ಹೇಳಿದ್ರೆ ನಮ್ದೇ ಓನ್ ಆಗಿದೆ ಫೋಲ್ಗಳು, ನಮ್ದೇ ಫೋನ್ಗಳು ಓನ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಫೋಲ್ ಬೇಕಾದ್ರೂ ನಾವು ಕಳ್ಸಿಕೊಡ್ತೀವಿ. ನಿಮ್ಗೆ ವರ್ಕರ್ಸ್ ಬೇಕಾ ಸರ್, ನಮ್ಮ ಹತ್ರ 200 ಜನ ಲೇಬರ್ಸ್ ಇದಾರೆ, ಎಲ್ಲ ನಮ್ಮ ವರ್ಕರ್ಸ್ಗಳು 200 ಜನ ಇದಾರೆ. ನಿಮ್ಗೆಲ್ಲೇ ಹೇಳಿ ಒಂದಿನ ಮಧ್ಯೆ ಹೇಳಿದ್ರೆ ನಾವು ಕಳ್ಸಿಕೊಡ್ತೀವಿ ಸರ್, ವರ್ಕರ್ಸ್ಗಳನ್ನ ನಾವು ಕಳ್ಸಿಕೊಡ್ತೀವಿ. ಅದೆಷ್ಟೇ ಎಕರೆ ಜಮೀನ್ ಇರ್ಲಿ, ನಿಮ್ ಬರೀ 4-5 ದಿನದಲ್ಲಿ ನಾವು ಮುಗಿಸ್ಕೊಡ್ತೀವಿ. ಈ ಜಮೀನ್ ಮಾಲೀಕರು ಒಂದೇ ಸಲ ಇದು ಜಾಗ ತೋರಿಸಿರೋದು, ಈ ತರ ವರ್ಕ್ ಮಾಡಿ ಅಂತೇಳಿ ಅವರೆಲ್ಲ ಇದ್ರು. ನಾವು ಇಲ್ಲಿಂದನೇ ಮೊಬೈಲಲ್ಲೇ ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡ್ಕೊಂಡು ಇಲ್ಲಿ ಜಮೀನ್ ಹತ್ರ ಕರ್ಸ್ಕೊಳ್ದೇನೆ ನೀಟಾಗಿ ಎಲ್ಲ ವರ್ಕ್ ಎಲ್ಲ ಮುಗಿದ್ಮೇಲೆ ಬಹಳ ಖುಷಿ ಪಟ್ರು ಅವರು. ಎಲ್ಲ ನೋಡಿ ಏನಪ್ಪ ನಾವು ತೋರಿಸಿದ ಪಾಯಿಂಟ್ ಅಲ್ಲಿ ಸರ್ವೆ ಕಲ್ ಒಂದು ಮಾತ್ರ ಹಾಕಿದ್ದು ಅಷ್ಟೇ, ಆ ಕಲ್ಲು ಹಾಕಿರೋ ಜಾಗದಲ್ಲಿ ನಾವೇ ದಾರ ಕಟ್ಕೊಂಡು ನೀಟಾಗಿ ಎಲ್ಲ ಕೆಲಸ ಎಲ್ಲ ಮಾಡಿದ್ಮೇಲೆ ನಮ್ ಕರೆಕ್ಟಾಗಿ ನಮ್ಮ ಜಾಗ ನೀಟಾಗಿ ಗದ್ಬಸ್ತಾಗಿ ಮಾಡಿಸ್ಕೊಟ್ಟಿದ್ರೆ ತುಂಬಾ ಖುಷಿ ಪಟ್ರು ಸರ್ ಅವರು. ಆಮೇಲೆ ಫೆನ್ಸಿಂಗು ಏನಕ್ಕೆ ಮಾಡಿಸ್ಬೇಕು ರೈತರು ಅಂತ ಹೇಳಿದ್ರೆ, ಇದರಲ್ಲಿ ಮೇಯ್ನ್ ಆಗಿ ಮುಖ್ಯವಾಗಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಕೋರ್ಟು ಕಚೇರಿ ಅಂತ ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ರೆ ತುಂಬಾ ಜನ ಅಲಿತಾ ಇದ್ದಾರೆ ಜಮೀನು ವಿಚಾರದಲ್ಲಿ. ವ್ಯಾಜ್ಯಗಳು ಅವು ಇವು ಸಣ್ಣ ಪುಟ್ಟ 1/2 ಅಡಿ 1 ಅಡಿ ಜಾಗ ಅಂತೆಲ್ಲ ಜಗಳ ಆಡ್ಕೊಂಡು ಮಾಡ್ತಾ ಇರ್ತಾರೆ. ಒಂದು ಸಲ ನೀವು ಏನಾದ್ರೂ ಈ ಫೆನ್ಸಿಂಗ್ ಅನ್ನೋದು ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದೇ ತರದ ಸಮಸ್ಯೆ ಬರಲ್ಲ. ಇದು ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್, ನಮ್ ತರ ಕಡಿಮೆಗೆ ಯಾರು ಮಾಡ್ಕೊಡಕ್ಕಾಗಲ್ಲ. ಆಮೇಲೆ ನಾವು ಇದುವರೆಗೂ 5,000 ಕೆಲಸ, ಇದು ಈ 5,000 ಕೆಲಸದಲ್ಲಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ನಾವು ಇದೆಲ್ಲ ನಿಮ್ಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಿಮ್ಗೆ ಒಂದೊಂದು ಲೈನ್ ಎಕ್ಸ್ಟ್ರಾ ಹಾಕೊಡ್ತೀವಿ ಅಂತ ಹೇಳಿದ್ವಿ. ಇದು ರೈತರನ್ನ ಇದು ಉಪಯೋಗ ಮಾಡ್ಕೋಬೇಕು ನೀವು ಅಷ್ಟೇ. ಈ ವಿಡಿಯೋನ ರೈತರು ಆದಷ್ಟು ಶೇರ್ ಮಾಡಿ, ಎಲ್ಲಾರ್ಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿದ್ರೆ ಮತ್ತಷ್ಟು ಜನ ರೈತರುಗಳು ಕೆಲಸ ಮಾಡಿಸ್ಕೊಬಹುದು. ಫೆನ್ಸಿಂಗ್ ವರ್ಕ್ ಅಂತ ಅವ್ರು ಮಾಡಿಸ್ಕೊಬಹುದು. ಈ ಕೆಳಗಡೆ ನಿಮ್ಗೆ ಡಿಸ್ಪ್ಲೇ ನಂಬರ್ ಹಾಕಿರ್ತೀವಿ ನೋಡಿ, ಈ ಡಿಸ್ಪ್ಲೇ ಇರೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಥ್ರೋಟ್ ಕರ್ನಾಟಕ ಸರ್, ನೀವು ಎಲ್ಲಿ ಬೇಕಾದ್ರೆ ಕರೀರಿ, ಬಂದು ನಾವು ಈ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ. ನಮ್ದು ಸ್ಪೆಷಲ್ ಆಗಿ ನಿಮ್ಗೆ ಹೇಳಿದೀವಿ 6.5 ಅಡಿಗೆ ಹಾಕೊಡ್ತೀವಿ ಅಂತ, ಮತ್ತೆ ನಿಮ್ಗೆ ಹೇಳಿದೀವಿ 7 ಲೈನ್ ಮುಳ್ತಂತೆ ಹಾಕೊಡ್ತೀವಿ ಅಂತ. ಇದನ್ನ ರೈತರು ಆದಷ್ಟು ಅನುಕೂಲ ಮಾಡ್ಕೋಬೇಕು. ನಿಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಸುಮಾರು ವಿಡಿಯೋ ನೋಡಿರ್ಬೋದು, ಎಲ್ಲ ಒಂದೇ ಟಾಪಿಕ್ ಹೇಳ್ತಾರೆ ಅಂತ. ಒಂದ್ ಸಲ ನಮ್ಗೆ ಫೋನ್ ಮಾಡಿ ನಿಮ್ಗೆ ಅತಿ ಕಡಿಮೆ ಬೆಲೆ ನಾವು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಕೃಷಿ ಚಟುವಟಿಕೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.